ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಕಾಂದಾ ಬಜ್ಜಿ ರೆಸಿಪಿನ ನಾನು ನಿಮ್ಗೆ ತೋರ್ಸಾಕತ್ತೀನಿ ನೋಡ್ರಿ. ಕಾಂದಾ ಬಜ್ಜಿ ಅಂದ್ರೆ ಏನಪ್ಪ ಅಂತ ತಿಳ್ಕೊಬೇಡ್ರಿ, ಈರುಳ್ಳಿ ಪಕೋಡ ಅಂತ ಕರೀತಾರಲ್ಲ ಅದ ನೋಡ್ರಿ. ಅದಕ್ಕೆ ಬೇಕಾಗುವ ಐಟಮ್ ನೋಡ್ರಿ, ಈ ಥರ ಉದ್ದಗ ಉಳ್ಳಾಗಡ್ಡಿ ಹೆಚ್ಚಿಟ್ಕೋಬೇಕು ನೋಡ್ರಿ. ಕಾಂದಾ ಬಜ್ಜಿಗೆ ಇದೇ ಥರ ಇರಬೇಕು. ಕೊತ್ತಂಬರಿ, ಮೆಣಸಿನಕಾಯಿ, ಸ್ವಲ್ಪ ಸೋಡಾ ಪುಡಿ ತೊಗೊಂಡ್ರಿ, ಆಮೇಲೆ ಅಜ್ವಾನ, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ ನೋಡ್ರಿ. ಮತ್ತು ಇದಕ್ಕೆ ಮೇನ್ ಏನಪ್ಪ ಅಂತಂದ್ರೆ ಕಡ್ಲಿ ಹಿಟ್ಟು ತೊಗೊಂಡಿನಿ ನೋಡ್ರಿ. ಸ್ವಲ್ಪ ಕಡ್ಲಿ ಹಿಟ್ಟು ತೊಗೊಂಡು ಇದನ್ನು ಯಾವ ಥರ ಮಾಡ್ತಾರಂತಂದು ನಾವು ನೋಡ್ಕೊಂಬಂದ್ಬಿಡೋಣ ಬರ್ರಿ. ಇವಾಗ ನೋಡ್ರಿ ನಾ ಏನೇನು ಐಟಮ್ ಎಲ್ಲ ತೋರಿಸಿದ್ನಲ್ಲ ಅವು ಅಷ್ಟು ಐಟಮ್ನ ಒಂದು ಬೋಗಾನಿಗೆ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ನೋಡ್ರಿ. ನಾವು ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಇವಾಗ ನೋಡ್ರಿ ಅದೇನು ಸರಿಯಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಕಡ್ಲಿ ಹಿಟ್ಟು ಹಾಕ್ಕೊಂಡು ಇನ್ನೊಮ್ಮೆ ಸರಿಯಾಗಿ ಕಲಿಸ್ಕೋಬೇಕಾಗ್ತದೆ ನೋಡ್ರಿ. ಅದಕ್ಕೇನು ನೀರು ಅವಶ್ಯಕತೆ ಇರುವುದಿಲ್ಲ ರೀ, ಯಾಕಂದ್ರೆ ಕಾಂದಾ ಬಜ್ಜಿಗೆ ನೀರಿನ ಅವಶ್ಯಕತೆ ಏನು ಜಾಸ್ತಿ ಇರೋದಿಲ್ಲ ರೀ. ನೋಡ್ಕೆಟ ಸ್ವಲ್ಪ ಹಾಕ್ಕೊಂಡ್ರೆ ಹಾಕ್ಕೋಬೋದು ಅಷ್ಟೇ. ಫಸ್ಟಿಗೆ ಹಿಟ್ಟು ಹಾಕ್ಕೊಂಡು ಒಮ್ಮೆ ಸರಿಯಾಗಿ ಕಲಿಸ್ಕೋಬೇಕಾಗ್ತದೆ ನೋಡ್ರಿ. ಯಾಕಂದರೆ ಇದು ಆಲ್ಮೋಸ್ಟ್ ಉದುರು ಇರ್ತದೆ, ನೀರೇನು ಅವಶ್ಯಕತೆ ಇರುವುದಿಲ್ಲ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕ್ಯಾಟ ಒಂದು ಚಂದಗೆ ಅದಕ್ಕೆ ನಾದ್ಕೋಬೇಕಾಗ್ತದೆ ನೋಡ್ರಿ. ಫೈನಲ್ ಆಗಿ ನಮ್ಮ ಕಾಂದಾ ಬಜ್ಜಿ ಹಿಟ್ಟು ರೆಡಿ ಆಗೈತೆ ನೋಡ್ರಿ. ಒಂದು 5 ನಿಮಿಷ ನೆನಿಲಿರಿ. ಕಾಂದಾ ಬಜ್ಜಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿರಿ ನೋಡ್ರಿ. ಇವಾಗ ಒಲಿ ಮ್ಯಾಗ ಒಂದು ಬಾಳ್ಗಿ ಇಟ್ಟಿವಿ, ಒಲಿ ಕೂಡ ಹತ್ತದ. ಇವಾಗ ಒಳ್ಳೆಣ್ಣೆ ಹಾಕಕತ್ತೀವಿ ನೋಡ್ರಿ. ಕಾಂದಾ ಬಜ್ಜಿ ಕರಿಯಾಕ ಸ್ವಲ್ಪ ಒಳ್ಳೆಣ್ಣೆ ಕಾಯ್ಲಿರಿ, ಆಮೇಲೆ ಕಾಂದಾ ಬಜ್ಜಿ ಮಾಡೋಣಂತ ನೋಡ್ರಿ. ಇವಾಗ ಒಳ್ಳೆಣ್ಣೆ ಕಾದದ, ಕಾಂದಾ ಬಜ್ಜಿನ ಮಾಡಾಕತ್ತಾರ ನೋಡ್ರಿ. ಉತ್ತರ ಕರ್ನಾಟಕ ಜನಕ್ಕೆ ಕಾಂದಾ ಬಜ್ಜಿ ಅಂದ್ರೆ ಬಡಗ್ನ ಗೊತ್ತಾಗ್ಬಿಡ್ತದೆ ನೋಡ್ರಿ. ಬಟ್ ಬೆಂಗಳೂರು ಸೈಡ್ ಜನಕ್ಕೆ ಕಾಂದಾ ಬಜ್ಜಿ ಅಂದ್ರೆ ಏನಂತ ಗೊತ್ತಾಗೋದಿಲ್ಲ ನೋಡ್ರಿ. ಬೆಂಗಳೂರು ಸೈಡ ಈರುಳ್ಳಿ ಪಕೋಡ ಅಂತ ಕರೀತಾರೆ ರೀ, ನಮ್ಮ ಉತ್ತರ ಕರ್ನಾಟಕ ಸೈಡ ಕಾಂದಾ ಬಜ್ಜಿ ಅಂತ ಕರೀತಾರೆ ನೋಡ್ರಿ. ಈ ಥರ ಕಾಂದಾ ಬಜ್ಜಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಯಾವ ಥರ ಬಂದದಂತ ತಪ್ಪದೇನೆ ಕಮೆಂಟ್ ಮಾಡಿರಿ ನಂಗೆ ನೋಡ್ರಿ. ಇವಾಗ ಕಾಂದಾ ಬಜ್ಜಿ ಕರಿಯಾಕತ್ತಾವ. ಚಮಚೆ ತೊಗೊಂಡು ಅವಾಗವಾಗ ಈ ಥರ ಮ್ಯಾಗ ಕೆಳಗೆ ಹೊಳ್ಳಾಡ್ಸ್ತಿರ್ಬೇಕು ನೋಡ್ರಿ, ಇಲ್ಲ ಕಾಂದಾ ಬಜ್ಜಿ ಹೊತ್ತು ಹೋಗ್ಬಿಡ್ತಾವೆ ನೋಡ್ರಿ. ಈ ಥರ ಕಾಂದಾ ಬಜ್ಜಿನ ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಯಾವ ಥರ ಬಂದದಂತ ಕಮೆಂಟ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬಾಜಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾ ಹಾಕೋ ವಿಡಿಯೋ ಫಸ್ಟ್ ನಿಮ್ಗೆ ಬರ್ತದೆ ನೋಡ್ರಿ. ಎಲ್ಲರೂ ಹಂಗೆ ವಿಡಿಯೋ ನೋಡಾಕ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಲೈಕ್ ಕಮೆಂಟ್ ಮಾಡೋದು ಮಾತ್ರ ಒಟ್ಟು ಮರ್ಯಾಕೆ ಹೋಗ್ಬೇಡಿ ನೋಡ್ರಿ. ನೋಡ್ರಿ ಕಾಂದಾ ಬಜ್ಜಿ ಪೂರ ರೆಡಿ ಆಗ್ಯಾವ, ಅಂದ್ರೆ ಕರ್ದಾವ. ಬಾಜು ಪ್ಲೇಟಿಗೆ ನಾವು ಹಾಕಕತ್ತೀವಿ ನೋಡ್ರಿ. ಇದೇ ಥರ ಪ್ರೊಸೆಸ್ನಾಗ ಕಾಂದಾ ಬಜ್ಜಿ ಮಾಡೋದು ನೋಡ್ರಿ. ಕಾಂದಾ ಬಜ್ಜಿ ಮಾಡೋದೇನು ಭಾಳ ಕಷ್ಟ ಅಲ್ಲ ನೋಡ್ರಿ. ಇವಾಗ ಸ್ವಲ್ಪ ಕಾಂದಾ ಬಜ್ಜಿ ರೆಡಿಯಾಗಿದ್ದು, ಇನ್ನೊಂದು ಸ್ವಲ್ಪ ಕಾಂದಾ ಬಜ್ಜಿನ ಹಾಕಕತ್ತಾರ ನೋಡ್ರಿ. ಇದೇ ಥರ ಫಾಲೋ ಮಾಡ್ಕ್ಯಾಟ ನೀವು ಕಾಂದಾ ಬಜ್ಜಿನ ರೆಡಿ ಮಾಡ್ಕೊರಿ. ಮತ್ತು ನಿಮ್ಗೆ ಯಾವ ಥರ ಬಜ್ಜಿ ಇಷ್ಟ ಅಂತ ನನಗೂ ಕೂಡ ಹೇಳ್ರಿ ನೋಡ್ರಿ. ಕುರುಮ್ ಕಾಂದಾ ಬಜ್ಜಿ ಮಸ್ತರ ರೆಡಿ ಆಗಕತ್ತಾವ ನೋಡ್ರಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ನೀವು ಹೇಳಿದ್ರೆ ನಾನು ನೆಕ್ಸ್ಟ್ ಅದೇ ವಿಡಿಯೋ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ ರೀ. ಇನ್ನೂ ವಿಡಿಯೋ ಅಪ್ಲೋಡ್ ಮಾಡೋದು ಭಾಳ ಅದಾವ್ರಿ. ಸ್ವಲ್ಪ ನಾನು ಬ್ಯುಸಿ ಇದ್ದೆ ರೀ, ಬೇರೆ ಕೆಲಸ ಇದ್ದು, ಹಾಗಾಗಿ ನಾನು ವಿಡಿಯೋ ಎಡಿಟ್ ಮಾಡಿ ಹಾಕಕ್ಕೆ ಆಗಿಲ್ಲ, ಸಾರಿ ನೋಡ್ರಿ. ಫೈನಲ್ ಆಗಿ ನಮ್ಮ ಕಾಂದಾ ಬಜ್ಜಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಬಂದಾವ. ಅಗದಿ ಕ್ರಿಸ್ಪಿಯಾಗಿದ್ದು ನೋಡ್ರಿ, ಕುರುಮ್. ಈ ಥರ ಒಮ್ಮೆ ಕಾಂದಾ ಬಜ್ಜಿನ ನೀವು ಕೂಡ ಟ್ರೈ ಮಾಡಿರಿ, ರುಚಿ ಅಂತೂ ಭಾರಿ ಇರ್ತಾವೆ. ಥ್ಯಾಂಕ್ ಯು.